ರೀತಿಯ ಉಪದೇಶ. ಜೀವನದಲ್ಲಿ ರಾಜನಾದವನು ಹೇಗಿರಬೇಕು, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಯಾವ ರೀತಿ ವರ್ತಿಸಬೇಕು, ಇದರ ಬಗ್ಗೆ ಅನೇಕ ಒಳ್ಳೆಯ ಮಾತುಗಳನ್ನು ಮನೆಯಿಂದ ಪ್ರವಚನ ಮಾಡ್ತಾ ಇದ್ದೇವೆ. ವಿದುರ ನೀತಿ ಎಂಬುದು ಮಹಾಭಾರತದ ಉದ್ಯೋಗ ಪರ್ವದ ಅತ್ಯಂತ ಮಹತ್ವದ ಘಟ್ಟ. ಎಲ್ಲರೂ ಕೂಡ ಅದನ್ನು ಓದಿ ತಮ್ಮ ತಮ್ಮ ಬೇರೆ ಬೇರೆ ಸಂದರ್ಭದಲ್ಲಿ ಹೇಗೆ ನಾವು ವರ್ತಿಸಬೇಕು, ನಮ್ಮ ಜೀವನದ ಪದ್ಧತಿ ಹೇಗಿರಬೇಕು ಎಂಬುದನ್ನು ಅನೇಕ ಮಾತುಗಳಿಂದ ವಿದುರ ವಿವರಿಸಿ ಧೃತರಾಷ್ಟ್ರನಿಗೆ ಹಿತಬೋಧನೆ ಮಾಡ್ತಾರೆ. ಮಿತಂ ಭುಂಕ್ತೆ ಸಂವಿಭಜ್ಯ ಆಶ್ಯತೆಭ್ಯ ಮಿತಂ ಸ್ವಪಿತಿ ಅಮಿತಂ ಕರ್ಮಕೃತ್ವ. ಭೋಜನ ಮಿತವಾಗಿರಬೇಕು. ನಾವೊಬ್ಬರೇ ಭೋಗಿಸುವುದಲ್ಲ, ಇದ್ದದನ್ನೆಲ್ಲ ಉಳಿದವರಿಗೆ ಹಂಚಿ ತಾನು ಎಷ್ಟು ಬೇಕೋ ಅಷ್ಟು ಮಿತವಾದ ಆಹಾರ. ಮಿತಂ ಭುಂಕ್ತೆ ಸಂವಿಭಜ್ಯ ಆಶ್ಯತೆಭ್ಯ. ತನ್ನನ್ನು ಹೊಂದಿಕೊಂಡಿದ್ದವರಿಗೆ ಎಲ್ಲರಿಗೂ ಒಂದೇ ರೀತಿ ಇರಬೇಕು. ಏಕಸ್ವಾದು ನ ಭುಂಜೀತ. ತಾನೊಬ್ಬನೇ ಬೇಕಾದಂತೆ ಸುಖ ಭೋಗ ಅನುಭವಿಸುವುದಲ್ಲ, ಒಳ್ಳೆಯ ಪದಾರ್ಥವನ್ನು ಸ್ವೀಕರಿಸುವುದಲ್ಲ, ಉಳಿದವರಿಗೆಲ್ಲ ಹಂಚಬೇಕು. ಸಂವಿಭಜ್ಯ ಆಶ್ಯತೆಭ್ಯ. ತಮ್ಮನ್ನು ಹೊಂದಿಕೊಂಡಿದ್ದವರಿಗೆಲ್ಲ ಹಂಚಿಕೊಂಡು ಅವರನ್ನೆಲ್ಲ ತೃಪ್ತಿಗೊಳಿಸಿ ತಾನು ಎಷ್ಟು ಅಗತ್ಯವೋ ಅಷ್ಟು ಮಿತವಾದ ಭೋಜನ. ಮಿತಂ ಸ್ವಪತಿ. ಭೋಜನದಲ್ಲಿಯೂ ಒಂದು ಮಿತಿ ಬೇಕು. ನಿದ್ದೆಯಲ್ಲೂ ಹಾಗೆ ಸುಮ್ಮನೆ ಹಗಲು ರಾತ್ರಿ ನಿದ್ದೆಯಲ್ಲ. ಮಿತ ಭೋಜನ, ಮಿತಾಹಾರ, ಮಿತವಾದ ನಿದ್ದೆ. ಮಿತಂ ಸ್ವಪಿತಿ ಅಮಿತಂ ಕರ್ಮಕೃತ್ವ. ಅಮಿತವಾದ ಕರ್ಮ, ಬೇಕಾದಷ್ಟು ಉತ್ತಮ ಕಾರ್ಯ ಮಾಡಿ ನಿದ್ದೆ ಮಾತ್ರ ಸ್ವಲ್ಪ ಮಾಡಬೇಕು. ನಮ್ಮದೆಲ್ಲ ಕಾರ್ಯ ಕಡಿಮೆ, ನಿದ್ದೆ ಹೆಚ್ಚು. ಮಿತಂ ಸ್ವಪಿತಿ ಅಮಿತಂ ಕರ್ಮಕೃತ್ವ. ಬೇಕಾದಷ್ಟು ಕರ್ತವ್ಯ ಮಾಡಿ ಬೆಳಗಿನಿಂದ ಸಂಜೆಯವರೆಗೆ ದುಡಿದು ಶ್ರಮಿಸಿ ಧಾರ್ಮಿಕ ಕರ್ತವ್ಯ, ಸಾಮಾಜಿಕ ಕರ್ತವ್ಯ ಇದನ್ನೆಲ್ಲ ಶ್ರೇಷ್ಠವಾಗಿ ಮಾಡಿ ಮಿತಂ ಸ್ವಪಿತಿ ಅಮಿತಂ ಕರ್ಮಕೃತ್ವ. ಹೆಚ್ಚಿನ ಕರ್ತವ್ಯ ಮಾಡಿ ಸ್ವಲ್ಪ ಮಾತ್ರ ನಿದ್ದೆ. ಈಗ ಭೋಜನದಲ್ಲಿಯೂ ಒಂದು ಮಿತಿ, ನಿದ್ದೆಯಲ್ಲಿಯೂ ಕೂಡ ಮಿತಿ. ದದಾತ್ಯಮಿತ್ಯಶ್ವಪಿ ಯಾಚಿತ. ದಾನ ಕೊಡುವಾಗ ಬೇಡಿದರೆ ತಮ್ಮ ಶತ್ರುಗಳೇ ಇರಲಿ, ಅವರು ಯೋಗ್ಯರಾಗಿದ್ದರೆ ಬೇಡಿದರೆ ಅವರಿಗೆ ಕೊಡಬೇಕು. ತಮ್ಮ ಶತ್ರು ಅಂತ ಆ ರೀತಿಯ ದ್ವೇಷ ಮಾಡಬಾರದು. ಇಂಥವರಿಗೆ ಅನರ್ಥ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನ ಸ್ವೇ ಸುಖೇ ವೈ ಕುರುತೆ ಪ್ರಕರ್ಷ. ತನಗೆ ಸುಖ ಬಂತು ಉಬ್ಬುವುದಿಲ್ಲ, ಇನ್ನೊಬ್ಬರಿಗೆ ದುಃಖ ಬಂತು ಭಾರಿ ಖುಷಿ, ಮತ್ತೊಬ್ಬರಿಗೆ ದುಃಖ ಬಂದರೆ ಭಾರಿ ಖುಷಿ ಪಡುವವರಿದ್ದಾರೆ. ತನ್ನ ಸುಖಕ್ಕೂ ತಾನು ಭಾರಿ ಆನಂದ ಪಡಬಾರದು, ಮತ್ತೊಬ್ಬರಿಗೆ ದುಃಖ ಬಂದಾಗಲೂ ಆನಂದ ಪಡಬಾರದು. ಈ ಥರದ ನಮ್ಮ ಸುಖ ಬಂದಾಗ ನಾವು ಭಾರಿ ಹಾರ್ತೇವೆ, ಇನ್ನೊಬ್ಬರಿಗೆ ದುಃಖ ಬಂದಾಗಲೂ ನಾವು ಖುಷಿಯಿಂದ ಕುಣಿತೇವೆ. ಇದು ಮಾತ್ರ ಸರಿಯಲ್ಲ. ನವೈ ಸುಖೇ ವೈ ಕುರುತೆ ಪ್ರಕರ್ಷ. ತನಗೆ ಸುಖ ಬಂತು ಅಂತ ಕುಣಿಯಬಾರದು. ಅನ್ಯಸ್ಯ ದುಃಖೇ ಭವತಿ ಪ್ರಕೃಷ್ಟ. ಇನ್ನೊಬ್ಬರಿಗೆ ದುಃಖ ಬಂತು ಅಂತ ಆನಂದ ಪಡಬಾರದು. ಮತ್ತು ಬೇಕಾದಷ್ಟು ದಾನ ಮಾಡೋದು, ಒಳ್ಳೆಯ ಕೆಲಸ ಮಾಡೋದು, ಅಯ್ಯೋ ಮತ್ತು ಇಷ್ಟು ಖರ್ಚಾಯ್ತಲ್ಲ, ಅನಾವಶ್ಯಕ ಖರ್ಚಾಯಿತು ಅಂತ ಮತ್ತೆ ದುಃಖ ಪಡೋದು. ಮತ್ತು ಯಾವುದೋ ಒಂದು ಖುಷಿಯಲ್ಲಿ ಯಾರೋ ಹೇಳಿದರು ಅಂತೇಳಿ ಒಳ್ಳೆಯ ಕೆಲಸ ಮಾಡೋದು, ತುಂಬ ಖರ್ಚು ಮಾಡೋದು, ಆಮೇಲೆ ಪಶ್ಚಾತ್ತಾಪ, ಅಯ್ಯೋ ಇಷ್ಟು ಖರ್ಚಾಗಿ ಹೋಯ್ತಲ್ಲ ಅಂತ. ಇದು ಇಷ್ಟು ದಾನ ಮಾಡಿಯೂ ಕೂಡ ದಾನ ಮಾಡಿ ಮತ್ತೆ ನಾವು ಪಶ್ಚಾತ್ತಾಪ ಪಟ್ಟರೆ ಅದಕ್ಕೇನು ಫಲವೇ ಇಲ್ಲ. ಅದರಿಂದ ದತ್ವಾ ನ ಪಶ್ಚಾತ್ ಕೃತಿ ಅನುತಾಪ. ಇಂಥದ್ದು ಬೇಕಾದಷ್ಟು ನಾವು ನೋಡ್ತಾ ಇದ್ದೀವಿ. ದರ್ಬಾರಲ್ಲಿ ಖರ್ಚು ಮಾಡೋದು ಮತ್ತು ಪಶ್ಚಾತ್ತಾಪ ಪಡೋದು. ದತ್ವಾ ನ ಪಶ್ಚಾತ್ ಕೃತಿ ಅನುತಾಪ. ಮತ್ತೊಬ್ಬರಿಗೆ ಕೊಟ್ಟು ವಿತರಣೆ ಮಾಡಿ ತೃಪ್ತಿ ಪಡಬೇಕು, ಸಂತೋಷ ಪಡಬೇಕು, ಪಶ್ಚಾತ್ತಾಪ ಪಡೋದಲ್ಲ.
ಹೀಗೆ ತಮ್ಮ ಜೀವನದ ರೀತಿ ಹೇಗಿರಬೇಕು ಎಂಬುದನ್ನು ನಮೂರ್ಚಿತ ಕಟುಕಾನ್ಯ ಕಿಂಚಿತ್. ಸಿಟ್ಟು ಬಂತು, ಕೆಟ್ಟ ಮಾತುಗಳನ್ನು ಬಿರು ನುಡಿಗಳನ್ನು ಪ್ರಿಯಂ ಸದಾ ತಮ್ಮ ಕುರಿತೆ ಜನೋಹಿ. ಸಿಟ್ಟು ಬಂದಾಗಲೂ ತಮ್ಮ ಮೈ ಮರೆತು ಕೆಟ್ಟ ಮಾತುಗಳನ್ನು ಮತ್ತೊಬ್ಬರಿಗೆ ಆಡಬಾರದು. ಇವನೋದ್ಧತಮ ಕುರಿತು ತನ್ನ ವೇಷಭೂಷಣ ಅದರಲ್ಲಿ ಕೂಡ ಪ್ರದರ್ಶನ, ತನ್ನ ದೊಡ್ಡಸ್ತಿಕೆಯನ್ನು ತೋರಿಸುವ ರೀತಿಯಲ್ಲಿ ಅಂಥ ಅಹಂಕಾರದ ಔದ್ಧತ್ಯದ ವೇಷ. ಯಹ ನೋದ್ಧತಮ ಕುರಿತೇ ಜಾತು ವೇಷ, ಪ್ರದರ್ಶನ ಆಡಂಬರದ ವೇಷಗಳು, ಮತ್ತೊಬ್ಬರಿಗೆ ತನ್ನ ದೊಡ್ಡಸ್ತಿಗೆ ತೋರಿಸಬೇಕು ಎಂಬ ರೀತಿಯ ಪ್ರದರ್ಶನದ ವೇಷ ಇರಬಾರದು. ನ ಪೌರುಷೇಣ ವಿಕಥತೆ ಅನ್ಯ, ಮತ್ತೊಬ್ಬರನ್ನು ತಿರಸ್ಕಾರದಿಂದ ತನ್ನ ಪೌರುಷ ವರ್ಣನೆ ಇನ್ನೊಬ್ಬರನ್ನು ಬಗ್ಗೆ ಅತ್ಯಂತ ಕೆಟ್ಟ ರೀತಿಯಿಂದ ಮಾತಾಡೋದು, ಮತ್ತೊಬ್ಬರ ಮುಂದೆ ತನ್ನ ಪರಾಕ್ರಮದ ವರ್ಣನೆ, ಮತ್ತೊಬ್ಬರ ಮುಂದೆ ತಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಎಂಬುದಾಗಿ ತನ್ನನ್ನು ಮತ್ತೊಬ್ಬರು ಹೊಗಳುವಂತೆ ಇರಬೇಕು ಹೊರತು ಅವರ ಮುಂದೆ ತನ್ನನ್ನು ತಾನೇ ಹೊಗಳುವಂಥ ಕ್ರಮ ಅದು ಇರಬಾರದು. ನವೈರ ಮುದ್ದೀಪಯತಿ ಪ್ರಶಾಂತ, ಅವನ ಮಟ್ಟಿಗೆ ಇದ್ದಾರೆ, ಶಾಂತವಾಗಿದ್ದಾರೆ. ಬೇಕು ಅಂತ ಅವನಿಗೆ ಕಿರುಕುಳ ಕೊಟ್ಟು ಅವನು ಎಬ್ಬಿಸಿ ಅವನಿಗೆ ಸಿಟ್ಟು ಬರುವಂತೆ ಮಾಡೋದು, ಅದರಲ್ಲಿ ಒಂದು ಖುಷಿ. ನವೀನ ಮುದ್ದೀಪಯತಿ ಪ್ರಶಾಂತ, ಅವನ ಪಾಡಿಗಿದ್ದಾನೆ, ಶಾಂತವಾಗಿದ್ದಾನೆ. ಬೇಕು ಅಂತ ಕೆರಳಿಸುವುದು, ಅವನಿಗೆ ಸಿಟ್ಟು ಬರುವಂತೆ ಮಾಡೋದು. ಈ ರೀತಿಯ ವರ್ತನೆ ಸರಿಯಲ್ಲ. ನ ದುರ್ಗತು, ಎಂಥ ಕಷ್ಟ ಸ್ಥಿತಿ ಬರಲಿ, ಆಪತ್ತು ಬರಲಿ, ಕೆಟ್ಟ ಕೆಲಸಕ್ಕೆ ತೊಡಗಬಾರದು. ದುಸ್ಥಿತಿ ಬಂದಿದೆ, ಬಡತನ ಬಂದಿದೆ, ಉಪಾಯ ಇಲ್ಲ ಎಂಬುದಾಗಿ ಎಂಥ ದುಸ್ಥಿತಿ ಬಂದರೂ ಆಪತ್ತು ಬಂದರೂ ಆ ಕಾರ್ಯದಲ್ಲಿ ತೊಡಗಬಾರದು. ನ ದುರ್ಗತೋಸ್ಮೀತಿ ಕರೋತಿ ಅಕಾರ್ಯ, ಏನು ಆಪತ್ತು ಬಂದಿದೆ, ಕೆಟ್ಟ ಸ್ಥಿತಿ ಬಂದಿದೆ, ಏನು ಬೇಕಾದರೂ ಮಾಡಬಹುದು ಎಂಬುದಾಗಿ ಆಗ ಆ ಕಾರ್ಯವನ್ನು ಮಾಡಬಾರದು. ಕಷ್ಟದಲ್ಲಿರಲಿ, ಉತ್ತಮ ಸ್ಥಿತಿಯಲ್ಲಿ ಇರಲಿ, ತನ್ನ ನೀತಿ ತನ್ನ ಧರ್ಮ ಅದನ್ನು ಮಾಡಬೇಕು. ಕೆಟ್ಟ ಕೆಲಸವನ್ನು ಮಾಡಬಾರದ ಕೆಲಸವನ್ನು ಎಂಥ ಕಠಿಣ ಸ್ಥಿತಿಯಲ್ಲಿ ಕೂಡ ಮಾಡಬಾರದು. ಆ ರೀತಿಯ ಸಹನೆ ಅದನ್ನು ಬೆಳೆಸಿಕೊಳ್ಳಬೇಕು. ತಮ್ಮ ಹಾರಿಶೀಲಂ ಪರಂ, ಅಂಥವನು ಯಾರು ಮತ್ತೊಬ್ಬರಿಗೆ ಬೇಕು ಅಂತ ಸಿಟ್ಟು ಬರುವಂತೆ ಅವನನ್ನು ಕೆರಳಿಸುವುದಿಲ್ಲ. ಗರ್ವವನ್ನು ಮಾಡಬಾರದು, ದೈನ್ಯವನ್ನು ತೋರಿಸಬಾರದು. ಗರ್ವ ಅದಿರಬಾರದು, ದೈನ್ಯ ಬಹಳ, ಮತ್ತೊಬ್ಬರ ಮುಂದೆ ಬಹಳ ದೈನ್ಯ ಭಾವ ಅದು ಇರಬಾರದು. ನ ದರ್ಪ ಮಾರೋಹತಿ ನಾಸ್ತಬೇತಿ, ದರ್ಪದ ಪ್ರದರ್ಶನವೂ ಇರಬಾರದು. ಬಹಳ ದುಸ್ಥಿತಿಯಲ್ಲಿದ್ದೇನೆ ಅಂಥೇಳಿ ಬಾಗಿದವನಾಗಿ ದೀನನಾಗಿ ಇರಬಾರದು. ಈ ರೀತಿ ನಮ್ಮ ಜೀವನವನ್ನು ಯಾವ ರೀತಿ ನಡೆಸಿಕೊಳ್ಳಬೇಕು ಎಂಬುದರ ಬಗ್ಗೆ ಬೇರೆ ಬೇರೆ ಶ್ಲೋಕಗಳಿಂದ ಆ ವಿದುರ ಅವನಿಗೆ ಉಪದೇಶ ಕೊಡ್ತಾ ಇದ್ದಾನೆ. ದಂಭ, ಮೋಹ, ಮತ್ಸರ, ಪಾಪಕಾರ್ಯ, ಕೆಟ್ಟವರ ಜೊತೆಗೆ ಅನಾವಶ್ಯಕ ಜಗಳ, ಮತ್ತೊಬ್ಬರಿಗೆ ಪೈಶುನ ಅಂದರೆ ಅವರ ಕಿವಿಚುಚ್ಚುವುದು, ಅನಾವಶ್ಯಕವಾಗಿ ಅವನ ಮೇಲೆ ಇಲ್ಲ ಸಲ್ಲದ ದೋಷಾರೋಪ ಮಾಡುವುದು, ಸಮಾಜವನ್ನು ಅನಾವಶ್ಯಕವಾಗಿ ಎದುರು ಹಾಕಿಕೊಳ್ಳುವುದು, ಪೂಗವೈರ, ಇಡೀ ಸಮಾಜದ ಜೊತೆಗೆ ದ್ವೇಷ ಬೆಳೆಸುವುದು, ಸಮಾಜದ ಜೊತೆಗೆ ಹೊಂದಾಣಿಕೆ ಇರಬೇಕು. ದಂಭಂ, ಮೋಹ, ದಂಭ, ಮಾತ್ಸರ್ಯ, ಕೆಟ್ಟ ಕೆಲಸ, ಪೈಶುನ, ಮತ್ತೊಬ್ಬರ ಮುಂದೆ ಮತ್ತೊಬ್ಬರ ವಿಷಯದಲ್ಲಿ ಚಾಡಿ ಹೇಳುವುದು, ಸಮಾಜದ ಜೊತೆಗೆ ವಿರೋಧ, ಈ ಒಂದು ಗುಂಪಿನ ಜೊತೆಗೆ ವಿರೋಧ ಕಟ್ಟಿಕೊಳ್ಳುವುದು, ಇನ್ನು ಅಂಥ ದುಷ್ಟರ ಜೊತೆಗೆ ಜಗಳ, ಅನಾವಶ್ಯಕ ಜಗಳ ಮಾಡಿ ಅದರಿಂದ ಮತ್ತಷ್ಟು ಮನಸ್ಸಿಗೆ ಕ್ಲೇಶ. ಇದನ್ನೆಲ್ಲ ಬುದ್ಧಿವಂತನಾದವನು ಇಂಥ ವ್ಯವಹಾರಕ್ಕೆ ಕೈ ಹಾಕಬಾರದು.
ಸರ್ವಭೂತ ಪ್ರಶಮೇ ನಿಮಿಷ್ಟ. ಎಲ್ಲರ ಜೊತೆಗೂ ಕೂಡ ಶಾಂತ ಚಿತ್ತದಲ್ಲಿ ವರ್ತಿಸಬೇಕು. ಸತ್ಯವನ್ನೇ ಹೇಳಬೇಕು, ಮಾರ್ದವಬೇಕು, ಮತ್ತೊಬ್ಬರನ್ನು ಗೌರವಿಸಬೇಕು. ಮತ್ತೊಬ್ಬರ ಅಮಾನಿ ಮಾನದೋ ಮಾನ್ಯ, ತನಗೆ ಅಹಂಕಾರ ಇರಬಾರದು. ಮತ್ತೊಬ್ಬರನ್ನು ಗೌರವಿಸಬೇಕು, ಅವನು ಮಾನ್ಯನಾಗ್ತಾನೆ. ಮತ್ತೊಬ್ಬರನ್ನು ಗೌರವಿಸುವುದು ಮತ್ತು ಮಾರ್ದವ, ಶುದ್ಧವಾದ ಅಂತಃಕರಣ, ಇಂಥವನು ಎಲ್ಲರ ಮುಂದೆ ಒಳ್ಳೆಯ ಶುಭ್ರ ಮಣಿಯಂತೆ ರಾರಾಜಿಸ್ತಾನೆ. ಇಂಥ ಗುಣಗಳಿದ್ದರೆ ರತ್ನಗಳ ಮಧ್ಯದಲ್ಲಿ ಜಾತಿಯ ರತ್ನ ಎದ್ದು ಕಾಣಿಸ್ತದೆ, ಪ್ರಕಾಶಿಸ್ತದೆ. ಆ ರೀತಿ ನಮ್ಮ ಜೀವನದಲ್ಲಿ ಇಂಥ ಸದ್ಗುಣಗಳು, ಎಲ್ಲರ ಜೊತೆಗೆ ಶಾಂತಿ, ಸತ್ಯನಿಷ್ಠೆ, ಮಾರ್ದವ, ಮತ್ತೊಬ್ಬರನ್ನು ಗೌರವಿಸುವುದು, ಶುದ್ಧವಾದ ಅಂತಃಕರಣ, ಇದನ್ನೆಲ್ಲ ಬೆಳೆಸಿಕೊಂಡು ನಡೆದಾಗ ಅವನು ಎಲ್ಲರ ಮಧ್ಯದಲ್ಲಿ ಜಾತಿಯ ಒಂದು ರತ್ನ ಉಳಿದ ರತ್ನಗಳಿಗಿಂತ ಹೆಚ್ಚು ಶೋಭಾಯಮಾನವಂತೆ ಅವನ ವ್ಯಕ್ತಿತ್ವ ಬೆಳಗುತ್ತದೆ. ಆದ್ದರಿಂದ ನೀನು ಇದನ್ನೆಲ್ಲ ಗಮನಿಸು. ಇಂಥ ಅಹಂಕಾರ, ಸ್ವಾರ್ಥ, ಲೋಭ, ಅಧಾರ್ಮಿಕ ಪ್ರವೃತ್ತಿ, ಮತ್ತೊಬ್ಬರ ಸ್ವತ್ತನ್ನು ಕುತಂತ್ರದಿಂದ ಅಪಹಾರ ಮಾಡುವುದು ಮುಂತಾದ ದುಷ್ಟ ಮನೋಭಾವಕ್ಕೆ ನೀನು ಅವಕಾಶ ಕೊಡಬೇಡ. ವನೇ ಜಾತಾಹ ಶಾಪದಗ್ಧಸ್ಯ ರಾಜ್ಯ. ಮೊದಲೇ ಶಾಪಕ್ಕಿಂದ ಪಾಂಡುರಾಜ ಅರಣ್ಯದಲ್ಲಿ ಹೋಗಿದ್ದ. ಅವನ ಮಕ್ಕಳು ಅರಣ್ಯದಲ್ಲಿ ಹುಟ್ಟಿದ್ದಾರೆ. ಅವನ ಸ್ಥಿತಿಯನ್ನು ಪಾಂಡುರಾಜ ಎಂಥವನು, ಅವನಿಗೆ ಎಂಥ ದುಸ್ಥಿತಿ ಬಂದಿತ್ತು. ಅವನ ಮಕ್ಕಳು ತ್ವೈವ ಬಾಲಾಹ ವರ್ಧಿತಾಹ ಶಿಕ್ಷಿತಾಷ್ಟ. ಆ ಮಕ್ಕಳನ್ನು ನೀನೇ ಬೆಳೆಸಿದ್ದೆ. ನಿನ್ನ ಮಾತನ್ನು ಯಾವಾಗಲೂ ಅವನು ವಿರೋಧ ಮಾಡೋದಿಲ್ಲ. ತವಾದೇಶಂ ಪಾಲೆಯಂತೆ, ನೀನು ಏನು ಆದೇಶ ಕೊಟ್ಟು ಅದರಂತೆ ನಡೀತಾ ಇದ್ದಾರೆ. ಇಷ್ಟು ಆ ಮಕ್ಕಳು ಅನುವೃತರಾಗಿ ವಿಧೇಯರಾಗಿದ್ದಾರೆ. ನೀನೇ ಬೆಳೆಸಿದವನು. ಪಾಂಡವನ ಮಕ್ಕಳು, ಅವರಿಗೆ ನ್ಯಾಯವಾಗಿ ಕೊಡಬೇಕಾದ್ದನ್ನು ಕೊಡು. ನೀನು ಸುಖವಾಗಿರ್ತಿ, ನಿನ್ನ ಮಕ್ಕಳು ಸುಖವಾಗಿರ್ತಾರೆ. ಸುಖೀ ಪುತ್ರಿ ಸಹಿತೋ ಮೋದಮಾನ. ಎಲ್ಲರ ಜೊತೆಗೆ ಆನಂದದಿಂದ ಕಾಲ ಕಳೆದು ಇಂಥ ಸನ್ನಿವೇಶ ಬಂದಿದೆ. ಅವರಿಗೆ ಕೊಡಬೇಕಾದ್ದನ್ನು ಕೊಡು. ಆನಂದವಾಗಿ ನೀವು ಇರ್ತೀರಿ. ಯಾವ ಘರ್ಷಣೆ, ಯುದ್ಧ, ಹಿಂಸೆ ಯಾವುದಕ್ಕೂ ಅವಕಾಶ. ಆನಂದದಿಂದ ಎಲ್ಲರೂ ಕೂಡ ಜೊತೆಗೆ ಇದ್ದು ಕಾಲ ಕಳೆಯುವಂತಹ ಒಳ್ಳೆಯ ಸಂದರ್ಭ ಬಂದಿದೆ. ಇದರಿಂದ ನಿನಗೆ ಯಾರೂ ಆಕ್ಷೇಪಿಸುವುದಿಲ್ಲ. ಮೇಲೆ ದೇವತೆಗಳು ನಿನ್ನನ್ನು ಅನುಗ್ರಹಿಸ್ತಾರೆ. ಅವರಿಗೂ ನಿನ್ನ ಮೇಲೆ ಸಮಾಧಾನ, ಒಳ್ಳೆಯ ಕೆಲಸ ಮಾಡಿದ್ದೀನಿ. ಈ ಭೂಮಿಯಲ್ಲಿ ಮಾನವರು, ನಮ್ಮ ಜೀವನ ಒಂದು ಮಾತು ಹೇಳ್ತಾ ಇದ್ದಾನೆ, ದೇವತೆಗಳಿಗೂ ಒಪ್ಪುವ ರೀತಿಯಲ್ಲಿ, ಮಾನವರಿಗೂ ಒಪ್ಪುವ ರೀತಿಯಲ್ಲಿ ನಾವು ಬದುಕಬೇಕು. ಇದು ವಿದುರ ಹೇಳ್ತಕ್ಕಂಥ ದೊಡ್ಡ ಮಾತು. ದೇವತೆಗಳಿಗೂ ನಮ್ಮನ್ನು ಒಪ್ಪಬೇಕು, ದೇವತೆಗಳಿಗೂ ಸಮಾಧಾನವಾಗೋ ರೀತಿಯಲ್ಲಿ, ಅದರಿಂದ ಮಾನವರಿಗೂ ಕೂಡ ನಮ್ಮ ಮೇಲೆ ಸಮಾಧಾನ ಇರಬೇಕು. ಇಬ್ಬರನ್ನೂ ಸಂತೋಷಪಡಿಸುವ ರೀತಿ. ನ ದೇವಾನಾಂ ನಾಪಿಚ ಮಾನುಷಾಣಾಂ ಭವಿಷ್ಯಸಿತ್ವಂ ತರ್ಕಣೀಯ. ಮನುಷ್ಯರು ನಿನ್ನನ್ನು ಆಕ್ಷೇಪಿಸುತ್ತೇವೆ, ಒಳ್ಳೆಯ ಧೃತರಾಷ್ಟ್ರ ಒಳ್ಳೆಯ ರೀತಿಯಿಂದ ವರ್ತಿಸಿದ ಅಂತ ಮಾನವರು ಕೂಡ ಅಭಿನಂದಿಸ್ತಾರೆ. ದೇವತೆಗಳು ಸಂತೋಷಪಟ್ಟು ಅನುಗ್ರಹಿಸ್ತಾರೆ. ಈಗ ದೇವತೆಗಳಿಗೂ ಮಾನವರಿಗೂ ಒಪ್ಪುವ ರೀತಿಯಲ್ಲಿ ನೀನು ಬದುಕಬೇಕು. ಇಂಥ ಸ್ವಾರ್ಥ, ಲೋಭ, ಕುತಂತ್ರಕ್ಕೆ ನೀನು ಅವಕಾಶ ಕೊಡಬಾರದು. ಮತ್ತೊಬ್ಬರಿಗೆ ಮೋಸ ವಂಚನೆ ಮಾಡಬಾರದು. ಒಳ್ಳೆಯ ರೀತಿಯಿಂದ ಸುಖದಿಂದ ಎಲ್ಲರೂ ಕೂಡ ಸೇರಿ ಬದುಕುವಂಥ ಸಂದರ್ಭ ಬಂದಿದೆ. ದೇವತೆಗಳಿಗೂ ಮನುಷ್ಯರಿಗೂ ಸಮ್ಮತನಾಗುವ ರೀತಿಯಲ್ಲಿ ನೀನು ವರ್ತಿಸಬೇಕು ಎಂಬುದಾಗಿ ಇದರ ಆರಂಭಿಕ ಸಂದೇಶ. ಒಂದೊಂದು ಶ್ಲೋಕದಲ್ಲಿಯೂ ಕೂಡ ಬರೀ ಧೃತರಾಷ್ಟ್ರ ಮಾತ್ರ ಅಲ್ಲ, ನಮಗೆಲ್ಲರೂ ಕೂಡ ಆತ್ಮನಿರೀಕ್ಷಣೆ ಮಾಡೋಣ. ಇಂಥ ಎಷ್ಟು ದೋಷಗಳು ನಮ್ಮ ಜೀವನದಲ್ಲಿ, ಎಂಥ ಡಾಂಬಿಕತನ, ಎಂಥ ವಂಚನೆ, ಆತ್ಮವಂಚನೆ, ಅಹಂಕಾರ, ಎಲ್ಲ ಥರದ ದುರ್ಗುಣಗಳು ನಮ್ಮಲ್ಲಿ ಒಮ್ಮೆ ಎದ್ದು ಬರ್ತಾಯಿದೆ. ಅದನ್ನೆಲ್ಲ ಆತ್ಮನಿರೀಕ್ಷಣೆ ಮಾಡಿ ಇಂಥ ದೋಷಗಳಿಗೆ ಅವಕಾಶವಾಗದ ಉತ್ತಮ ಜೀವನ ಹೇಗೆ ನಡೆಸಬೇಕು ಎಂಬುದನ್ನು ಧೃತರಾಷ್ಟ್ರನಿಗೆ ತಿಳಿಸ್ತಾರೆ ಎಂಬಲ್ಲಿಗೆ ಪರ್ವದ ಅನೇಕ ಘಟ್ಟಗಳಲ್ಲಿ ಒಂದು ಸಂದೇಶ ಮುಕ್ತಾಯಗೊಳಿಸಿದ್ದೇವೆ. ಇನ್ನು ಒಂದು ವಾರ ಈ ಮಹಾಭಾರತ ರಾಮಾಯಣ ಪ್ರವಚನ ಇಲ್ಲ. ಅದರ ಬದಲು ಭಂಡಾರಕೇರಿ ಮಠಾಧೀಶರಾದ
ವಿದ್ಯೇಶ ತೀರ್ಥರು ನಾಳೆಯಿಂದ ಒಂದು ವಾರ ಭಾಗವತ ಪ್ರವಚನ, ದಶಮಸ್ಕಂದ ಭಾಗವತ ಪ್ರವಚನ ಭಂಡಾರಿಕೇರಿ ಮಠಾಧೀಶರಾದ ವಿದ್ಯೇಶ ತೀರ್ಥರು ನಾಳೆಯಿಂದ ಒಂದು ವಾರ ಭಾಗವತ ದಶಮಸ್ಕಂದ ಪ್ರವಚನ ನಡೆಯಲಿದೆ. ಎಂದಿನಂತೆ ಸಕಾಲದಲ್ಲಿ ಆ ಕಾರ್ಯಕ್ರಮ ನಡೆಯಲಿದೆ.